ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಂತೂ ಇಂತೂ ಕಡಿಕ ಚಳಿಗಾಲದ ಅಧಿವೇಶನ ಭಾರಿ ಹೈ ಡ್ರಾಮಾ ಆದ ಮೇಲೆ ಮುಗಿದ್ ಹೋಯ್ತು ನೋಡ್ರಿ. ನೀವೇನಾರ ಹೇಳ್ರಪ್ಪ, ಈ ಲೋಕಸಭಾ ಅಧಿವೇಶನ ಫಸ್ಟ್ ಹಾಫ್ನಾಗ ಇದ್ದಂಥ ಮಜಾ ಸೆಕೆಂಡ್ ಹಾಫ್ನಾಗ ಇರ್ಲೇ ಇಲ್ಲ ಅಂತೀನಿ. ಯಾಕೆ ಹೇಳ್ರಿ? ವಿರೋಧ ಪಕ್ಷದ ಪ್ರಮುಖ ಪಾತ್ರಧಾರ, ಮಂದಿಯನ್ನ ಕ್ಷಣ ಕ್ಷಣಕ್ಕೂ ನಗಿಸುವಂತ ಅದ್ಭುತ ಕಲಾವಿದ ಸೆಕೆಂಡ್ ಹಾಫ್ನಾಗ ಕಾಣಿಸ್ಕೊಳ್ಳೇ ಇಲ್ಲಲ್ರಿ. ಅಗದಿ ಡಿಮಾಂಡ್ ಆಗಿರುವಂತಹ ಮನುಷ್ಯ ಆಗಿರುವ ಕಾರಣಕ್ಕೆ ಅರ್ಧದಲ್ಲೇ ಜರ್ಮನಿಯಿಂದ ಕಾಲ್ ಬಂತು ಅಂತ ಹೇಳಿ ಸದನವನ್ನೇ ಬಿಟ್ಟು ಹೋಗ್ಬೇಕಾಯ್ತು ಪಾಪ. ಇಲ್ಲಂದಿದ್ರ ದೆಹಲಿ ಸಮಸ್ಯೆ ಬಗ್ಗೆ ಬಹಳ ಚರ್ಚೆ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಿದ್ರು. 18ನೇ ತಾರೀಕು ಡೇಟ್ನು ಫಿಕ್ಸ್ ಮಾಡಿದ್ರು ಚರ್ಚೆ ಮಾಡ್ಬೇಕಂತ ಹೇಳಿ. ಆದ್ರೆ ಏನ್ ಮಾಡ್ತೀರ ಪಾಪ, 15ನೇ ತಾರೀಕಿಗೆ ಫಾರಿನ್ ಟ್ರಿಪ್ ಐತಿ ಅನ್ನೋದನ್ನ ನೆನಪ ಹಾರಿದ್ರು. ಛೇ, ಹೋಗ್ಲಿ ಬಿಡ್ರಿ. ಅಣ್ಣನ ಜಾಗದಾಗ ನಿಂತು ತಂಗಿ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರ ವಿರೋಧ ಪಕ್ಷದ ಪರವಾಗಿ ಚರ್ಚೆ ಮಾಡೇ ಮಾಡಿದ್ರು. ಮೊದಲು ಒಂದಿಷ್ಟು ಗದ್ದಲದಿಂದ ಚಾಲು ಆದಂತ ಸದನ ಕಡೀಕ ಎಂಡ ಆದ ಮೇಲೆ ಹೆಂಗಿತ್ತು ಅನ್ನೋದನ್ನ ನೀವ ನೋಡ್ರಿ. ಇದ್ರಾಗ ಏನೋ ಮಿಸ್ಸಿಂಗ್ ಅನ್ಸ್ಲಿಕ್ಕತ್ತದಲ್ಲ. ಮಿಸ್ಸಿಂಗ್ ಹೌದ್ ಅವರೇ, ರಾಹುಲ್ ಗಾಂಧಿ ಅವರೇ ಮಿಸ್ಸಿಂಗ್. ಸೊ ಅಣ್ಣನ ಜಾಗದಾಗ ತಂಗಿ ಕುಂತ ನಕ್ಕೊಂತ ಕಾಫಿ ಕುಡ್ಕೊಂತ ಮಾತಾಡ್ಲಿಕ್ಕತ್ತಿದ್ರು. ಆಕ್ಚುಲಿ ಇದೆಲ್ಲ ನೋಡಿದಾಗ ನನ್ನ ಒಪಿನಿಯನ್ ಏನಂತಂದ್ರ, ಪ್ರಿಯಾಂಕಾ ವಾದ್ರಾ ಅವರು ರಾಹುಲ್ ಗಾಂಧಿಗಿಂತ ಎಷ್ಟೋ ಬೆಟರ್ ಅಂತ ಅನ್ಸ್ಲಿಕ್ಕತ್ತದ ನೋಡ್ರಿ. ಈಗ ನೀವ ನೋಡ್ರಿ, ಈಗ ನಿತಿನ್ ಗಡ್ಕರಿ ಅವ್ರ ಬಳಿ ಹೋಗಿ ಸದನದಾಗ ತಮ್ಮ ಕ್ಷೇತ್ರದ ಯಾವುದೋ ಯೋಜನೆ ಬಗ್ಗೆ ಕೇಳ್ತಾರ. ಆಮೇಲೆ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ಕಚೇರಿಗೆ ಬಾ ಅಂತ ಅಂದು ಕೂಡ್ಲಿ ಅಲ್ಲಿ ಹೋಗಿ ನಕ್ಕೊಂತ ಮಾತಾಡ್ಕೊಂತ ಅದು ಯೋಜನೆಗ ಸಹಿನೂ ಹಾಕಿಸ್ಕೊಳ್ತಾರ. ಹೌದಿಲ್ ಹೇಳ್ರಿ? ಒಬ್ಬ ರಾಜಕಾರಣಿಯಾಗಿ ಮಾಡ್ಬೇಕಾಗಿದ್ದ ಕೆಲಸ ಇದೇ ಅಲ್ಲೇನ್ ಹೇಳ್ರಿ? ಖರೆ ಸಮಸ್ಯೆ ಏನು, ಯಾವ ರೀತಿ ಯಾವ ತರ ಮಂದಿಗೆ ಉಪಕಾರ ಆಗಬೇಕು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಕ್ಷೇತ್ರನ ಉದ್ಧಾರ ಮಾಡೋದು ನೋಡ್ಬೇಕು. ಅದೂ ಬಿಟ್ಟು ವೈಯಕ್ತಿಕ ದ್ವೇಷ ಮಾಡೋದಲ್ರಪ್ಪ. ಯಾಕೋ ಇದೆಲ್ಲ ನೋಡ್ಲಿಕ್ಕತ್ತಿದ್ರ ಪ್ರಿಯಾಂಕಾ ಗಾಂಧಿಯವರು ಕಾಂಗ್ರೆಸ್ ಪಕ್ಷನ ತಮ್ಮ ಕಂಟ್ರೋಲಿಗೆ ತಗೊಳಿಕತ್ತಾರಂತ ಅನ್ಸ್ಲಿಕ್ಕತ್ತದ ನೋಡ್ರಪ್ಪ. ನನಗರೆ ಹಂಗೆ ಅನ್ಸ್ಲಿಕ್ಕತ್ತದ. ಬೇಕಾದ್ರೆ ನೋಡ್ರಿ, ನೀವು ಈಗೀಗ ರಾಹುಲ್ಗಿಂತ ಜಾಸ್ತಿ ಹೆಚ್ಚು ಆಕ್ಟಿವ್ ಆಗಿರೋದು ಇವರೇ ಅಂತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಏನ್ ಟೆನ್ಷನ್ನು ಏನೋ ತಲೆ ಏನ್ ತುಂಬಿಕೊಂಡಿರ್ತಾರೋ ಯಾರಿಗೊತ್ತು. ಅದ್ರಾಗಂತೂ ದೇಶದಾಗ ಇರೋದಕ್ಕಿಂತ ಜಾಸ್ತಿ ವಿದೇಶದಾಗ ಕಾಣಿಸ್ಕೊಳ್ಳಿಕತ್ತಾರ ಹೆಚ್ಚ. ಮತ್ ಏನ್ ಹೇಳ್ತಾರ, ವಿದೇಶಕ್ಕೂ ಹೋಗುದು ದೇಶದ ಸಲುವಾಗಿ ಅಂತ. ಯಾವ ದೇಶದ ಸಲುವಾಗಿ ಅನ್ನೋದು ಇನ್ನ ಕ್ಲಾರಿಟಿ ಇಲ್ಲ ನೋಡ್ರಿ, ಗೊತ್ತಾಗಿಲ್ಲ, ನಂಗೆ ಅರ್ಥ ಆಗಿಲ್ಲ. ಅದೇ ಮೋದಿಜಿ ಅವ್ರನ್ನ ನೋಡ್ರಪ್ಪ, ಎಲ್ಲೇ ಹೋದ್ರು ಅಲ್ಲಿ ಭಾರತದ ಹಿತಕ್ಕಾಗಿನೇ ಯೋಚನೆ ಮಾಡ್ತಿರ್ತಾರೆ. ವಿದೇಶದಾಗ ನಿಂತು ಈಗ ಭಾರತ ಡಿಜಿಟಲ್ ಪೇಮೆಂಟ್ನಾಗ ಎಷ್ಟು ಮುಂದುವರೆದೈತಿ ಅನ್ನೋದನ್ನ ಹೇಳಲಿಕತ್ತಾರ. साथियों, मैं आपको गर्व की एक और बात बताता हूं. आज भारत दुनिया का सबसे बड़ा डिजिटल पब्लिक इंफ्रास्ट्रक्चर बना रहा है. भारत का यूपीआई यानी यूनिफाइड पेमेंट्स इंटरफेस दुनिया का सबसे बड़ा रियल टाइम डिजिटल पेमेंट सिस्टम है. आपको ये बताने के लिए कि इस पेमेंट सिस्टम का स्केल क्या है, मैं एक छोटा सा एग्जांपल देता हूं. मुझे यहां आकर के करीब 30 मिनट हुए हैं, 30 मिनट्स हुए हैं.
इन 30 मिनट में भारत में यूपीआई से, मैं इन 30 मिनट की बात करता हूं, इन 30 मिनट में भारत में यूपीआई से 14 मिलियन रियल टाइम डिजिटल पेमेंट्स हुए हैं। ಇದು ಮೋದಿಜಿಯ ಕನಸಿನ ಭಾರತ. ಇವತ್ತ ಭಾರತದ ಸಾಧನೆ ನೋಡಿ ಇಡೀ ಜಗತ್ತೇ ಆಶ್ಚರ್ಯ ಪಡ್ಲಿಕ್ಕತ್ತದ. ನಮ್ಮಲ್ಲೇ ವಿಪಕ್ಷ ನಾಯಕರು ಈ UPI ತರೋ ಮುಂದೆ ಹೇಳಲಿಕ್ಕತ್ತಿದ್ರು, ಹೇ ಇದೆಲ್ಲ ಭಾರತದಾಗ ಸಾಧ್ಯ ಐತೆ ಅಂತ. ಆದ್ರೆ ಈಗ ನೋಡ್ರಿ, ಒಂದು ಸಣ್ಣ ಕೈಪಲ್ಯ ಗಾಡಿಯವ್ರ ಸಹಿತ QR ಕೋಡ್ ಇಟ್ಕೊಂಡು ಬಿಸ್ನೆಸ್ ಮಾಡ್ಲಿಕ್ಕತ್ತಾರಂದ್ರ ಹೆಂಗಿರ್ಬೇಕು. ಆದ್ರ ಒಂದಿಷ್ಟು ಮಂದಿಗೆ ಇದೆಲ್ಲ ಇನ್ನೂ ಅರ್ಥನ ಆಗೋದಿಲ್ಲ. ಹೋಗ್ಲಿ ಬಿಡ್ರಪ್ಪ. ಇನ್ನ ನಮ್ಮ ರಾಜ್ಯದ ವಿಷಯಕ್ಕೆ ಬಂದ್ವಿ ಅಂತಂದ್ರ, CM ಸಿದ್ದರಾಮಯ್ಯ ಸಾಹೇಬ್ರ ಸದನದಾಗ ಅರವಿಂದ್ ಬೆಲ್ಲದವರ ಮಾತಿಗೆ ಫುಲ್ ರೊಚ್ಚಿಗೆದು ಬಿಡುದ. 17% ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಾಗ ಸಿದ್ದರಾಮಯ್ಯನವರು ಹೇಳಿದ್ರು. ಅದು ರೆಕಾರ್ಡ್ ಕೂಡ ನಾನು ನಿಮ್ಗೆ ತಂದು ಕೊಡ್ತೇನೆ. ರೆಕಾರ್ಡ್ ಕೊಡ್ತೇನೆ ಸರ್. ರೆಕಾರ್ಡ್ ಕೊಡ್ರಿ. ಈಗ ಅಲ್ಲ ನೋಡಿ, ಎಲ್ಲ ಹೋಗ್ತದೆ. ಡೋಂಟ್ ಟಾಕ್ ಲೈಕ್ ದಿಸ್ ಸರ್. ನಾ ರೆಕಾರ್ಡ್ ಕೊಡ್ತೇನೆ ತಮಗೆ. 14ನೇ ತಾರೀಕು ಫೆಬ್ರವರಿ 2023ರಂದು ಸದನದಲ್ಲಿ ನಡೆದಂತ ಅಧಿವೇಶನದ ಚರ್ಚೆ, ಅಶೋಕ್ ಅವರಿಗೆ ಕೊಟ್ಟಂತ ರಿಪ್ಲೈದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರ, ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಈಗ ನಾನೇನ್ ಹೇಳಿದ್ದೆ ಅದ ವಿಷಯ ಹೇಳಿದ್ದಾರೆ. ಅದಷ್ಟೇ ಅಲ್ಲ, 2ನೇ ಏಪ್ರಿಲ್ 2023ರಲ್ಲಿ ಆಲ್ರೆಡಿ ಎಲೆಕ್ಷನ್ ಅನೌನ್ಸ್ ಆಗಿತ್ತು. ಎಲೆಕ್ಷನ್ ಕಮಿಷನ್ ನಮ್ಮ ರಾಜ್ಯದಲ್ಲಿ ಅವ್ರು ಬಂದಿದ್ರು. ಅವಾಗ ಎಲೆಕ್ಷನ್ ಭಾಷಣದಲ್ಲಿ ಕೂಡ ನನ್ನ ಕಡೆ ಕ್ಲಿಪ್ ತಗೊಂಬಂದೇನೆ, ವಿಡಿಯೋ ಕ್ಲಿಪ್ ತಗೊಂಬಂದೇನೆ, ನಾನು ನಿಮ್ಗೆ ಕೊಟ್ಟು ಕಳಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಇದನ್ನ ಹೇಳಿದ್ದಾರೆ. ಇವರು ಬಿಜೆಪಿಯವರು ತಪ್ಪು ದಾರಿಗೆ ಎಳಿತಾ ಇದ್ದಾರೆ, ಇವರು 17% ಕೊಡ್ತಾ ಇಲ್ಲ, ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ, ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದೇ ವಿಷಯ ನಾ ಹೇಳಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಾ ಸುಳ್ಳು ಹೇಳಿದ್ದೇನಂತೆ ನನ್ನ ಮೇಲೆ ಹೇಳಿದ್ದಾರೆ. ದಯಮಾಡಿ ನಾನು ವಿನಂತಿ ಮಾಡ್ಕೊಂತೇನೆ, ಮಾನ್ಯ ಮುಖ್ಯಮಂತ್ರಿಗಳ ಈ ಮಾತನ್ನು ತಾವು ವಾಪಸ್ ತಕ್ಕೋರಿ. ಈ ಮಾತನ್ನು ವಾಪಸ್ ತಕ್ಕೋರಿ. ಇದು ಈ ವಿಷಯ ಕೂಡ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ. ಅವ್ರಿಗೆ ನೆನಪಿರಾಕಿಲ್ಲ, ಈ ವಿಷಯ ಅವ್ರಿಗೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ. ಹಿಂದೆ ಇದನ್ನ ಹೇಳಿದ್ದಾರೆ. ಅದೇನೋ ರೆಕಾರ್ಡ್ ಅಂತ ಕೊಡ್ರಿ ನೋಡೋಣ ಅಂತ ಹೇಳಿ ಜೋರಾಗಿ ಘರ್ಜಿಸ್ಲಿಕ್ಕತ್ತಾರ. ರೆಕಾರ್ಡ್ ಕೊಡ್ತೇನೆ ಸರ್. ರೆಕಾರ್ಡ್ ಕೊಡ್ರಿ. ಈಗ ಅಲ್ಲ ನೋಡಿ, ಎಲ್ಲ ಹೋಗ್ತದೆ. ಇದಾದ ಸ್ವಲ್ಪ ಹೊತ್ತಿಗೆ CM ಸಾಹೇಬ್ರು ತಣ್ಣಗ ಕುಂತ್ ಬಿಟ್ರು. ಪಾಪ ಅಲ್ಲಿ ಯಾಕಿಷ್ಟೆಲ್ಲ ಆರ್ಭಟ ಮಾಡ್ಬೇಕಂತೀನಿ, ಸಾಕ್ಷಿ ಐತಿ ದಾಖಲೆ ಐತಿ ಅಂತ ಅಂದ ಮೇಲೆ ಸುಮ್ಮನೆ ಇರ್ಬೇಕ್ರಪ್ಪ. ಸುಮ್ಮನೆ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿತ್ತೇನ್ ಹೇಳ್ರಿ. ಇನ್ನ ಒಂದ್ ಕಡೆ ಸರ್ಕಾರದ ಮತ್ತೊಬ್ಬ ಮಂತ್ರಿ ಮ್ಯಾಲ ಹಗರಣದ ಆರೋಪ ಕೇಳಿ ಬರ್ಲಿಕ್ಕತ್ತದ. ಅದ್ರ ಬಗ್ಗೆನೂ ಆರೋಪಗಳಾಗ್ಲಿಕ್ಕತ್ತವ. ಕೃಷ್ಣ ವಿರುದ್ಧ ಭೂ ಕಬಳಿಕೆ ಆರೋಪ ನನಗೂ ಗೊತ್ತಿರಲಿಲ್ಲ. ನಾನು ಬೆಳಗ್ಗೆ ಎದ್ದು ಪ್ರಜಾವಾಣಿ ನೋಡಿದಾಗ ಫ್ರಂಟ್ ಪೇಜ್ ಅಲ್ಲಿ ಬಂದ್ಬಿಟ್ಟಿತ್ತು. ಅದರಲ್ಲಿ ಕ್ಲಿಯರ್ ಆಗಿ ನಮ್ಮ ತಮ್ಮೇಶ್ ಗೌಡ, ರವಿಕುಮಾರು ಈ ಥರದವರು ಆಪಾದನೆಯನ್ನು ಮಾಡಿದ್ದಾರೆ. ಅಲ್ಲಿ ದಾಖಲೆ ಹುಡುಕಿದ್ದಾರೆ. ಇಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿ ನಾವು ಕೇಳೋವಂಥದ್ದು, ಇಲ್ಲಿ ಅವ್ರು ಹೇಳಿರೋ ಪ್ರಕಾರ ಇದು ಜೋಡಿ ಗ್ರಾಮ ಅಂತ ಒಂದು ಕಡೆ ಹೇಳಿದ್ದಾರೆ, ಇನ್ನೊಂದು ಕಡೆ ಇನಾಮ್ತಿಯಿಂದ ಬಂದಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಮೈಸೂರು ಮಹಾರಾಜರ ಒಂದು ಪ್ರಾಪರ್ಟಿಯಿಂದ ಇದಾಗಿದೆ ಅಂತ ಹೇಳಿದ್ದಾರೆ. 52ನೇ ಇಸ್ವಿಯಿಂದ ಇದು ಟ್ರಾನ್ಸಾಕ್ಷನ್ ಆಗಿದೆ. ಇದರಲ್ಲಿ ಆಪಾದನೆ ಬರ್ತಾ ಇರೋವಂಥದ್ದು ಒಂದು ಸರ್ವೆ ನಂಬರ್ 47, ಅದರಲ್ಲಿ ಇದು ಸ್ಮಶಾನ ಅಂತ ಇದೆ ಪಾಣಿನಲ್ಲಿ. ಸರ್ವೆ ನಂಬರ್ 47ರಲ್ಲಿ ಸ್ಮಶಾನ ಅಂತ ಇದೆ ಅಂತ ಆಪಾದನೆ ಬಂದಿದೆ. ಎರಡನೇದು ಸರ್ವೆ ನಂಬರ್ 46ರಲ್ಲಿ 26 ಎಕರೆ, ಅದರಲ್ಲಿ ಅದು ಕೆರೆ ಅಂತ ಬಂದಿರೋದು. ಎರಡು ಸರ್ವೆ ನಂಬರಲ್ಲಿ ಕೆರೆ ಮತ್ತು ಸರ್ಕಾರಿ ಸ್ಮಶಾನ ಅಂತೇಳಿ ಬಂದಿರೋವಂಥದ್ದು ಈಗ ಅವ್ರ ಮೇಲೆ ಆಪಾದನೆ ಬಂದಿರತಕ್ಕಂಥದ್ದು. ಯಾವಾಗ ರೆಗ್ಯುಲರ್ ಪಾಣಿ, ಕೈಯಲ್ಲಿ ಬರೆಯೋ ಪಾಣಿ ಇತ್ತಲ್ಲ, ಆವಾಗ ಇಲ್ಲಿ ತಿದ್ದುಪಡಿ ಆಗಿದೆ. ಕಂಪ್ಯೂಟರೈಸ್ ಪಾಣಿ ಆಗೋ ಸಂದರ್ಭದಲ್ಲಿ ಇದನ್ನು ರೆಗ್ಯುಲರೈಸ್ ಮಾಡ್ಕೊಂಡಿದ್ದಾರೆ. ಹಿಂದೆ ಇದು ಒಂದು ಸರಿ ಕೆರೆ ಆಲ್ವೇಸ್ ಅದು ಕೆರೆ ಅಂತಾನೆ, ಒಂದು ಸರಿ ಸ್ಮಶಾನ ಅದು ಆಲ್ವೇಸ್ ಸ್ಮಶಾನ ಅಂತ. ಇಲ್ಲಿ ಭಾಳ ಗೊಂದಲ ಕಾಣಿಸ್ತಾ ಇರೋವಂಥದ್ದು. ಇವಾಗ ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇರೋವಂಥದ್ದು, ಇಲ್ಲಿ ನಮ್ಮ ಹತ್ರ ಕೊಟ್ಟಿರೋವಂಥ ದಾಖಲೆಗಳನ್ನು ನೋಡಿದ್ರೆ ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ಲ.
ಅದಕ್ಕೆ ಮೂಲತಃ ಏನಿದು, ಮೂಲತಃ ಇದು ಕೆರೆನ ಸ್ಮಶಾನನ ಬದಲಾವಣೆ ಆಗಿದ್ರೆ ಹಾಗೆ ಬದಲಾವಣೆ. ಮತ್ತು ಕೃಷ್ಣ ಅವರು ಹೇಳಿದ್ದಾರೆ ನಾನು ಚರ್ಚೆಗೆ ಸಿದ್ಧ ಅಂತ. ಅದಕ್ಕೂ ತಾವು ಕೂಡ ಇದನ್ನು ಚರ್ಚೆ ಅಲ್ಲ ತನಿಖೆಗೆ ಸಿದ್ಧ ಅಂತಲೂ ಹೇಳಿದ್ದಾರೆ. ಯಾರು ಬಂದು ಬೇಕಾದರೂ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನು ಆ್ಯಸ್ ಎ ರೆವಿನ್ಯೂ ಮಿನಿಸ್ಟರ್ ಇವರು ತಪ್ಪೇನೋ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತನಿಖೆ ಕೊಡಲಿ, ತನಿಖೆ ಮಾಡಲಿ. ಈಗ ಒಬ್ಬ ಜವಾಬ್ದಾರಿ ಇರುವಂಥ ಸಚಿವರವರು, ಅದರಿಂದ ಒಂದು ಸಣ್ಣ ತನಿಖೆ ಮಾಡಿ ಕ್ಲೀನ್ ಆಗೋಗ್ತೈತೆ, ಕ್ಲೀನ್ ಚಿಟ್ ಬರುತ್ತೆ. ತಪ್ಪಿದ್ರೆ ತಪ್ಪು ಅಂತ ಆಗ್ತೈತೆ, ಸರಿ ಇದ್ರೆ ಸರಿ ಅಂತ ಆಗ್ತೈತೆ. ಅದರಿಂದ ನನಗೂ ಈಗಲೇ ದಾಖಲೆ ಬಂದಿರೋದ್ರಿಂದ ಹೆಚ್ಚು ನನಗೇನು ಇದರಲ್ಲಿ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ನಾನು ಕೃಷ್ಣ ಅವರು ಇಷ್ಟು ಓಪನ್ ಆಗಿ ಮಾತಾಡ್ತಾ ಇರೋದ್ರಿಂದ ಅವರು ಅದನ್ನು ತನಿಖೆಗೆ ಒಪ್ಪಿಸ್ಬಿಟ್ರೆ ಮುಗೀತು, ಅಲ್ಲಿಗೆ ಸತ್ಯಾಸತ್ಯ ಹಾಲು ಬರ್ತತೆ, ನೀರಾಗುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಪಾರ್ಟಿಯಿಂದ ನಾನು ಕೂಡ ಇದನ್ನು ಅವರು ತನಿಖೆಗೆ ಒಪ್ಪಿಸ್ತಾರೆ. ತಾವು ಹೇಳಿದ್ರೆ ತನಿಖೆಗೆ ಒಪ್ಪಿಸಿ, ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿ. ನಾವು ವಿರೋಧ ಪಕ್ಷದವ್ರು ಹೋಗೋದು ಬೇಡ, ಅವ್ರು ಸರಿ ಇರಲ್ಲ ಅದೆಲ್ಲ, ಅದೊಂದು ದೊಡ್ಡ ಶೋ ಮೀಡಿಯಾ ಇದು ಆಗ್ತೈತೆ. ಅದ್ರ ಬದಲು ಬೇಡ, ಮೀಡಿಯಾದವರು ನಾವ್ಯಾರು ಬರೋದು ಬೇಡ, ನಾವ್ಯಾಕೆ ಹೋಗ್ಬೇಕಲ್ವಾ? ನಾವು ಹಂಗಾಗಲ್ಲ, ನಾವು ಹೋಗೋಕ್ಕಾಗಲ್ಲ. ನಾವೇನೋ ಬರ್ಬೇಕಂದ್ರೆ ನೀವು ಬರ್ಬೇಕು ನಮ್ಮ ಜೊತೆ, ಅಲ್ಲ ನೀವು ಬರ್ಬೇಕು ನಮ್ಮ ಜೊತೆ, ನಾವು ಹೋಗ್ಬೇಕು ಅಂತಂದ್ರೆ. ಅದಕ್ಕೆ ನೀವು ಬರೋದು ಬೇಡ, ನಾವು ಹೋಗೋದು ಬೇಡ, ತನಿಖೆ ಮಾಡಿ. ರಾಜ್ಯ ಅಭಿವೃದ್ಧಿ ಮಾಡಿದ್ಕಿನ ಲೂಟಿ ಹೊಡೆದಿದೆ ಹೆಚ್ಚಾಯ್ತಲ್ಲ. ಹಂಗಾದ್ರ ಇಷ್ಟೆಲ್ಲಾ ಸಮಸ್ಯೆ ಇಟ್ಕೊಂಡು ಈಗ ಅದೇನೋ ಹೊಸ ಕಾನೂನು ಬೇರೆ ತರ್ತಾರಂತ ನೋಡ್ರಿ. ಅಲ್ಲ ನೀವ ನೋಡ್ರಿ, ಈಗ ಹೊಸ ಕಾನೂನು ತರ್ತೀವಿ ಅಂತ ಹೇಳ್ತಾರ, ಯಾರ ಮೇಲೂ ದ್ವೇಷ ಭಾಷಣ ಮಾಡಬಾರ್ದು ಅಂತ ಹೇಳುದು ಇವ್ರೇ. ಮತ್ತೇನ್ ಮಾಡ್ತಾರ ಇವರು? ಸದನದಾಗ ನಿಂತು ನೀನ್ ಯಾವನೋ ಜಾಸ್ತಿ ಮಾತಾಡಬೇಡ, ಜಾಸ್ತಿ ಮಾಡಬೇಡ ಅಂತ ಒಬ್ಬರನ್ನು ಬೈಯೋದು ಇವ್ರೇ. ಕರಾವಳಿ ಅನ್ನೋ ಜಾಗದ ಬಗ್ಗೆ ದ್ವೇಷದ ಪದ ಬಳಸೋದು ಇವ್ರೇ. ನಾನು ಮಾತಾಡ್ತೀನಿ, ನಾನು ಅವ್ರ ಜೊತೆ ಕೇಸ್ ಹಾಕಿ ನೀವು ಕುತ್ಕೊಂತ ಹೇಳಕ್ ನಿಮ್ಗಿಲ್ಲ ಅಧಿಕಾರ. ಅಧ್ಯಕ್ಷರೇ ನಿಮ್ಗಿಲ್ಲ ಅಧಿಕಾರ, ನಿಮ್ಗಿಲ್ಲ ಅಧಿಕಾರ. ನಾನು ಕುತ್ಕೊತೀನಿ ಅಧ್ಯಕ್ಷ, ಏನೇನೋ ಅರ್ಥ ಮಾಡಬೇಡ. ಅಲ್ವಾ ನಿಮ್ಮ ರಕ್ತದ ಪ್ರತಿ ಕಣದಲ್ಲಿ ದೇಶ ಇದೆ. ಒಬ್ಬ ಸಚಿವ ನಾನೇನು ಹೇಳಿದೆ? ಈಗ ಹೇಳ್ರಿ, ಈ ಕಾನೂನು ಎಲ್ಲರಿಗೂ ಅನ್ವಯಿಸ್ತೈತಿ ಅಂತ ನಂಬಿಕೆ ಐತೆ ನಿಮಗೆ? ಏನಾರೆ ಹಂಗ ನಂಬಿಕೆ ಅದ ಅಂತಂದ್ರೆ ಕಮೆಂಟ್ ಮಾಡ್ರಿ. ಅಲ್ಲ ಅದ್ ಯಾವ್ದೋ ಸ್ಕೂಲ್ನ್ಯಾಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಕ್ಕ ಬಾಲಕನ ನಂಬಿಕೆ ಮತ್ತು ಧರ್ಮದ ಬಗ್ಗೆ ಟೀಚರ್ ದ್ವೇಷದ ಪದ ಬಳಸ್ತಾರ. ಬಂದ ಮೇಲೆ ಯೂನಿಫಾರ್ಮ್ ಒಳಗೆ ಟಿ ಶರ್ಟ್ ಹಾಕಿದ್ವಿ. ಟಿ ಶರ್ಟ್ ಹಾಕಿ ಬಂದಿದ್ರಿ ಅಂತ ಕೇಳಿದ್ರಿ. ಅದಕ್ಕೆ ಕ್ಲಾಸಲ್ಲಿ ಇದ್ದಿದ್ದು ಸ್ವಾಮಿಗಳೆಲ್ಲ ಹೇಳಿದ್ರು ಅವ್ರು ಮಾಲೆ ಹಾಕಿದಾರಂತ. ಮಾಲೆ ಹಾಕ್ಲಿ ಅಂತ ಹೇಳಿ ಹೊಡೆದ್ರು. ಯಾಕೆ ಹಾಕ ಬಂದಿಲ್ಲ ಅಂತ ಹೊಡೆದ್ರು. ಆಮೇಲೆ ಅಲ್ಲಿ ಸೈಡಿಂಗ್ ನಿಲ್ಲಿಸ್ಬಿಟ್ಟು ನಿಮ್ಮಪ್ಪ ಸ್ವಾಮಿ ಮಾಲೆ ಹಾಕಿದಾರ ಅಂತ ಕೇಳಿದ್ರು. ಅದಕ್ಕಿಲ್ಲ ಅಂದೆ. ನಿಮ್ಮಪ್ಪ ನಿಮ್ಮ ಹೆಸರಲ್ಲಿ ಹಾಕೋ ಹೋಗ್ಬೋದಲ್ಲ ಅಂದರು. ಇಲ್ಲಂದ್ರೆ ಯಾವತ್ತು ಹೋಗೋದು ಅಂತ ಕೇಳಿದ್ರು. ಜನವರಿಗೆ ಅಂದೆ. ಜನವರಿಗೆ ನೀವು ಹೋದ್ರೆ ನಿಮ್ಮಪ್ಪ ಇಲ್ಲಿ ಬರ್ತಾರ ಬರೆಯೋಕ್ಕೆ ಅಂತೆಲ್ಲ ಕೇಳಿದ್ರು. ಮತ್ತು ಇವತ್ತು ಬೆಳಿಗ್ಗೆ ಲೇಟಾಗಿ ಬಂದಿದ್ದಕ್ಕೆ ಹೊಡೆದ್ರು. ಮತ್ತು ಮಣಿಕಂಠ ಎಲ್ಲ ಬ್ಯಾಗ್ ಕಿಡಿ ಹಾಕಂಗಿಲ್ಲ ಅಂದರು. ಈಗ ಹೇಳ್ರಿ, ಆ ಟೀಚರ್ ಮೇಲ್ನು ಈ ಕಾನೂನ್ಯಾಗ ಕ್ರಮ ಆಗ್ತೈತೆ. ಹಂಗಾದ್ರ ಒಟ್ಟಿನ್ಯಾಗ ಕಾಂಗ್ರೆಸ್ ತರ್ಲಿಕ್ ಹೊಂಟಿರೋ ಈ ಕಾನೂನು ಮುಂದೆ ಒಂಥರ ಭಸ್ಮಾಸುರನ ಕತಿ ಹಂಗ ಆಗೋದಂತೂ ಪಕ್ಕ ಅಂತ ತಿಳ್ಕೊರಿ ನೀವು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.